ತ್ರಿಬಲ್ ಅವರು ನೀವು ಫಂಕ್ಷನ್ ಮಾಡಿದಾರ ಸಾಮಾನ್ಯ ಒಬ್ಬ ಗುತ್ತಿಗೆದಾರ ಫೋನ್ ಮಾಡಿದ್ರು ರಿಸೀವ್ ಮಾಡಿದ್ರು 7-8 ಗಂಟೆಯಲ್ಲಿ ಅಂಜುವಲ್ಲ ತ್ರಿಬಲ್ ಅವರು 6 ಗಂಟೆಗೆ ಗುತ್ತಿಗೆ ತೆಗೆಸ್ಕೊಂಡೆ ಒಂದು ದುಡ್ಡು 6 ಲಕ್ಷ ಇಮಿಡಿಯೇಟ್ ಆಗಿ ರಮೇಶ್ ಅವ್ರಿಗೆ ಫೋನ್ ಮಾಡಿದೆ. ಎಷ್ಟೊತ್ತಲ್ಲಿ ರಾತ್ರಿ 10:30 ಅವಾಗೆಲ್ಲ 10:30 ತೆಗಿತಾರೆ ಫೋನ್. ಏನಾಗಿತ್ತು ಅಣ್ಣ ಹಿಂಗಿದೆ ಅಣ್ಣಜಿ ಬೆಳಿಗ್ಗೆ ನೀವು ಅಲ್ಲಿ ಹೋಗ್ರಿ, ಅದಿಲ್ಲ ಅಂದರೆ ನಾನು ಮಾತಾಡ್ತೀನಿ, ಫಸ್ಟ್ ನೀವು ಹೋಗ್ರಿ ಹೋದ್ರಿ. ಏನ್ರಿ ಅಲ್ಲಿವರೆಗೂ ಹೋಗಿದ್ರು ಸರ್, ಅಲ್ಲಿವರೆಗೂ ಹೋಗಿದ್ರು, ಇಲ್ಲಿವರೆಗೂ ಹೋಗಿದ್ರು. ನಮ್ಮ ಗಾಡ್ ಫಾದರ್ ಅವರು ನಾವು ಪ್ರತಿಯೊಂದು ಅವ್ರಿಗೆ ಹೇಳ್ತೀವಿ. ಅದು ಬಿಟ್ಬಿಟ್ಟು ನೀವು ಕೇಳಬಾರ್ದು ಹಿಂಗೆಲ್ಲ ಅಲ್ಲಿವರೆಗೂ ಅಂತ. ನೀವು ಅಲ್ಲಿವರೆಗೂ ಹೋಗಿಸ್ತೀನಿ, ಬಿಡ್ಬೇಕಾಗಿತ್ತು ನಮ್ಮನ್ನ. ನೀವು ಆಗ್ಬೇಕಾಗಿತ್ತು, ಏನಕ್ಕೆ ಬರ್ತಾ ಇದ್ರಿ? ಆಯ್ತು 2 ಡೇಸ್ ಟೈಮ್ ಕೊಡ್ರಿ. ಸರ್ ನಮಗೆ ಕೇಳೋಕ್ಕೆ ಬರಲ್ಲ, ನಿಮ್ಗೆ ಇಷ್ಟ ಬಂದಾಗ ಆಗ್ರಿ. ಹೋಗಿದ್ದೀವಿ ಬಂದು ಅಣ್ಣಂಗೆ ಅಲ್ಲೇ ಫೋನ್ ಮಾಡಿ, ಅಣ್ಣ ಹಿಂಗಿದೆ ಬಂದಿದ್ದೀನಿ. ಆಯ್ತು ನೀವು ಮಾತಾಡಿದ್ರು ಮಾತಾಡಿ, ನಾನು ಮಾತಾಡ್ತೀನಿ ಬಂದು. ಅದು ಸೆಕ್ಯೂರಿಟಿ. ಈ ಥರ ಒಬ್ಬ ನಾಯಕನ್ನ ನಾವು ಕಳ್ಕೊಂಡ್ರೆ ನಮ್ಮಂಥ ಮೂರ್ಖರು ದಡ್ಡರು ದರಿದ್ರ ಮಕ್ಕಳಾಗಿರ್ತೀವಿ. ಇದಂತೂ ವಾಸ್ತವಾಂಶ. ಯಾರು ಏನಾರ ತಿಳ್ಕೊಂಡು ನಾವು ಒಮ್ಮತವಾಗಿ ನಮ್ಮ ಗೌರವಿದ್ದವರು ಎಲ್ಲರ ಅಭ್ಯರ್ಥಿಗಳು ಒಂದೇ ಒಂದು ಸಣ್ಣ ತಪ್ಪಾಗಿದೆ, ಅದು ಒಪ್ಕೊಳ್ತೀನಿ. ಯಾಕೆಂದರೆ ನಮ್ಮ ಭುವನೇಶ್ವರ್ ಬಂದಿಲ್ಲ ಓಟ್ ಕೇಳಕ್ಕೆ. ಅವ್ರು ಬೈಕೊಳ್ಳಿ ನಾನು ಸುಮಾರು ಸತಿ ನಮ್ಮ ಮಂಜಣ್ಣವ್ರಿಗೆ ಹೇಳಿದೆ, ಅಣ್ಣ ನೀವು ಈ ಕಡೆ ಬರಲಿಲ್ಲ ಅಂತ. ಅವ್ರಿಗೂ ಒತ್ತಡಗಳಿರುತ್ತೆ. ಅದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಅವರು ನಿಮ್ಮನ್ನು ಎಲ್ಲರೂ ಇಂಡಿವಿಜುವಲ್ ಬಂದು ಮತ ಕೇಳ್ತಾರೆ. ಅದು ಯಾಕೆಂದರೆ ಎಷ್ಟೇ ಇದ್ರೂ ನಮ್ಮ ಲೀಡರ್ ರಮೇಶ್ ಅಂತ ಇದ್ರು ಇಲ್ಲಿ ಸ್ಥಳೀಯವಾಗಿ ಅವ್ರು ಮಾತಾಡ್ತಾರೆ. ಅದು ನಾವು ರೆಡಿ ಇರಲ್ಲ. ಯಾಕೆಂದರೆ ಬಣ್ಣ ತಿಳಿಸ್ತೇನೆ ಊರಿಗೆ ಅಣ್ಣ ಬಂದೋಣ ಅಂತ ಬರ್ತಾರೆ. ಸುಮ್ಮನೆ ಬಿಡು ಅಜಿತ್ ನಮ್ಮನ್ನು ಬರ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ಇರಿಸಿರ್ತಾನೆ. ಅಲ್ಲ ನಿಜ ತಾನೇ ನಾನು ಹೇಳೋದು. ಅದಕ್ಕೆ ಅದನ್ನ ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ. ಅವರು ನಮ್ಮ ಸ್ನೇಹಿತರೆ, ಪೂರ್ತಿ ಆತ್ಮೀಯರು. ಹೊಸದಾಗಿ ನಿಂತಿದ್ದಾರೆ, ಗೊತ್ತಿಲ್ಲ ಅವ್ರಿಗೆ, ಒಂಥರ ಬಿಡೋಣ ಹಿಂಗೆ ಹೇಳ್ತಾ ನಾನು ಹೇಳೋದು ಇಷ್ಟೇ. ಯಾರು ಏನೇ ಹೇಳಿ ನಾವು ಓಪನ್ ಡೈರೆಕ್ಟಾಗಿ ಕ್ಲೀನಾಗಿ ನಿಂತ್ಕೊಂಡು ಜನರಲ್ ಲೇಔಟಲ್ಲಿ ಯಾವ ಸ್ಕೂಲ್ ಸಿದ್ಧಗಂಗಾ ಸ್ಕೂಲಲ್ಲಿ ಹಿಂದಿನ ದಿನ ನಾವೆಲ್ಲ ಬರ್ತೀವಿ. ನಾವೆಲ್ಲ ಇಲ್ಲಿ ಹೇಳಿದ್ದೀವಿ ಹೋಟೆಲ್ ಶನಿವಾರನೇ ಬರ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಒಂದು ಸತಿ ಅಲ್ಲ 2 ಸತಿ ಅಲ್ಲ, ಸುಮಾರು ಸತಿ ನಾನು ಹೋಗಿದ್ದೀನಿ. 158 ಜನ ಹುಡುಗರು, 20 ಜನ ಟೀಚರ್ಸ್ ಸ್ಕೂಲ್ ಟ್ರಿಪ್ ಹೋದ್ವಿ. ನಾವು ಏನು ಮಾಡ್ತೀವಿ, ವರ್ಷ ಈ ಜನವರಿ ತಿಂಗಳಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಇದ್ದೀವಿ 3 ತಿಂಗಳು SLC ಮಕ್ಕಳಿಗೆ ಫ್ರೀಯಾಗಿ ಊಟ ಹಾಕ್ತೀವಿ. ನೈಟು ಡೇನಲ್ಲಿ ಗೌರ್ಮೆಂಟ್ ಹಾಕ್ತಾರೆ, ಬೆಳಗಿನ ಜಾವ ನಾವು ಹಾಕ್ತೀವಿ. ಏನಿಗೆ 6 ಗಂಟೆಗೆ ಎದ್ದು ನಾವೇನು ಮಾಡ್ತೀವಿ, ಒಂದು 3 ಜನ ಇದ್ದೀವಿ, ಪ್ರತಿ ವರ್ಷವೂ ಹಾಕ್ತೀವಿ. ಲಾಸ್ಟ್ ಇಯರ್ ಏನು ಮಾಡಿದ್ರು, ಟೂರ್ ಕರ್ಕೊಂಡು ಹೋಗ್ಬೇಕು ಅಂದರು ಮಕ್ಕಳು. ಅಣ್ಣ ನಾವು 100% ಕೊಡ್ತೀವಿ, ನಮ್ಗೆ ಟೂರ್ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಮೈಸೂರಿಗೆ ಹೋಗ್ಬೇಕು. ಹುಡುಗರು 150 ಜನ ಹುಡುಗರು ಆಯಿತು ಅಂತ ಹೇಳ್ಬಿಟ್ಟು 4 ಬಸ್ ಮಾಡಿದ್ವಿ. ಮೇಷ್ಟ್ರು ನಾವು ಎಲ್ಲ ಲೇಡೀಸ್ ಎಲ್ಲ ಸೇರಿ ಹೋದ್ರೆ ಅಲ್ಲಿ ಮ್ಯೂಸಿಕಲ್ ಪಾರ್ಕ್ ಹೋದ್ಮೇಲೆ ಕಬ್ಬನ್ KRS ಮಾಡಿದ್ವಿ. ಅಲ್ಲೇನಾಯ್ತು, ಹುಡುಗರು ಕುಣ್ಕೊಂಡು ಲೇಟ್ ಆಗೋಯ್ತು, 9:30 ಆಗೋಯ್ತು. ಯಾರು ರೂಮ್ ಹೇಳಿದ್ರೆ ಅವ್ರು ಏಟ್ ಕೊಟ್ಬಿಟ್ರು. ಇದು ವಾಸ್ತವ. ನಮ್ಮದು ಫೋಟೋಗಳು ಹಾಕಿದ್ರೆ ಎಲ್ಲರೂ ಹೇಳಿದ್ದೀನಿ. 10:30 ರಮೇಶ್ ಎಲ್ಲಿದೆ ಅಜ್ಜಿ ಅಂತ. ನಾನು ಹಂಗೆ ಅನ್ನೋದು ಅಜ್ಜಿ ಅನ್ನೋದು. ಅಣ್ಣ ಮೈಸೂರಲ್ಲಿ ಬಂದ್ಬಿಡಿ ಇಲ್ಲಿ ಇದ್ದೀನಿ ಅಂತ. ಅಣ್ಣ ಬರೋಕ್ಕೆ ನಾನು 180 ಜನ ಇದ್ದೀವಿ. ಮೇಷ್ಟ್ರು ಒಂದು 25 ಜನ, ನಾವೊಂದು 5 ಜನ, 150 ಜನ ಹುಡುಗರು. ದೊಡ್ಡದಾಗೆ ಬಂದ್ಬಿಟ್ಟಿದ್ದೀರಾ, ನಮಗೆ ಕುಟುಂಬಗಳಿಲ್ಲ, ಯಾರು ಕೊಡಲ್ಲ ಅಂತ ಹೇಳಿದ್ದಾರೆ. ಏನೋ ಮಾಡೋದು, ನೀನು ಎಲ್ಲಿದೆ ಕರೆಕ್ಟಾಗಿ? ನಾನೊಂದು ಲ್ಯಾಂಡ್ ಮಾರ್ಕ್ ಒಂದು ಅರ್ಧ ಗಂಟೆ ನಾನು ಹೇಳ್ತೀನಿ, ಬಂದ್ಬಿಡು ಆಯಿತು ಅಂತ ಹೇಳಿ ಕರೆಕ್ಟಾಗಿ 10:15 ನಾನು ಮಾಡಿದ್ದು 10:30. ಹನ್ನೊಂದು 10:15 ನನ್ನ ಫೋನ್ ಬಂತು. ಸಮೃದ್ಧಿ ಛತ್ರ ದೊಡ್ಡದನ್ನ ಚೌಟ್ರಿ ಅಣ್ಣವ್ರ ಮನೆ ಪಕ್ಕದ್ದೇ ಅನಿಸುತ್ತೆ. ಬೆಳಗ್ಗೆ ರಾತ್ರಿ ನಾವು ಹೋಗೋಷ್ಟಕ್ಕೆ 180 ಜನ ಮಕ್ಕಳಿಗೆ ತಿಂಡಿ, ಅವ್ರಿಗೇನು ಬೇಕು ನೀರಿನ ವ್ಯವಹಾರ ಎಲ್ಲ ವ್ಯವಸ್ಥೆ ಮಾಡಿ, ಅವರು ಅಲ್ಲಿ ಲೋಕಲ್ ಯಾರೋ ಕಾಂಟ್ರಾಕ್ಟ್ ಬಂದು ಕೀಸ್ ಕೊಟ್ಟು ಫುಡ್ಡು ತರಿಸ್ಕೊಟ್ಟು ಅಷ್ಟೊಂದು ಎಲ್ಲ ಅರೇಂಜ್ ಮಾಡಿದ್ದಾರೆ. ನಾನು ಹೋಗೋಷ್ಟಕ್ಕೆ 11 ಗಂಟೆಗೆ ಆರಾಮಾಗಿ ಎಲ್ಲ ಊಟ ಮಾಡಿ ಬೆಳಿಗ್ಗೆ ನಮ್ಗೆ ಗೊತ್ತೇ ಬೆಳಿಗ್ಗೆ ಎಲ್ಲ ಬಿಸಿನೀರು ಎಲ್ಲ ರೆಡಿ ಆಯಿತು. ಚೌಟ್ರಿನಲ್ಲಿ ಎಲ್ಲ ಸ್ನಾನ ಮಾಡಿ 8:30 ಟಿಫನ್ ಬಂದ್ಬಿಟ್ಟಿದೆ ಎಲ್ಲ. ನಮ್ಮ ಮೇಷ್ಟ್ರು ಹುಡುಗರೆಲ್ಲ ಖುಷಿ ಊರಲ್ಲಿ ಒಂದು 1000 ಜನ ಕೇಳ್ತಾರೆ, ರಮೇಶನ್ ಕರೀರಿ, ಈ ಸತಿ ನಾವು ಸನ್ಮಾನ ಮಾಡಬೇಕು. ಆಮೇಲೆ ನಮ್ಮ ಸನ್ಮಾನೋತ್ಸವಕ್ಕೆ ರಮೇಶನ್ ಕರೆದೆ. ರಮೇಶನ್ ಅವ್ರ ಮಗಳ ಮದುವೆನೂ ಇತ್ತು.
ಕಾರ್ಡ್ ಕೊಡೋದು. ನಾನು ಕಾರ್ಡ್ ಬಿಸಿಲಿದ್ದೀನಿ, ದಯವಿಟ್ಟು ಮೇಸ್ಟ್ರಿಗಳೆಲ್ಲ ಎಲ್ಲ ಅಲ್ಲಿಗೆ ಹೋಗೋಣ ಇರ್ರಿ ಅಂತ. ಇಲ್ಲ ನಾವು ಸಿಕ್ಕಲ್ಲ, ಸ್ಟೇಟೆಲ್ಲ ಓಡಾಡ್ತಾ ಇದ್ದಾರೆ, ಮಗಳ ಮದುವೆನಲ್ಲಿದ್ದಾರೆ ಆ ಥರ ವ್ಯಕ್ತಿ ನಾವು ಕಳ್ಕೊಬಾರ್ದು. ದಯವಿಟ್ಟು ಅವ್ರೇನಾನ ಹಾಕೊಳ್ಳಿ, SMK ಅವರು ಅವ್ರದ್ದು ಅದೇ ಉದ್ಯೋಗ. ಯಾರೋ ಒಂದು 50,000 20,000 ಕೊಟ್ಟಿರ್ತಾರೆ, ಚಿಲ್ಲರೆ ಬಂದಿದೆ. ನಮಗೆ ಜೀವನೋಪಾಯ ಮಾರ್ಗ ಮಾಡಬೇಕು, ನಾವು ಚೆನ್ನಾಗಿ ಆಗಬೇಕು, ನಮ್ಮನ್ನು ಗುರುತಿಸ್ಬೇಕು, ನಮ್ಮನ್ನು ನೆಲೆಬೇಕು ಅಂದರೆ ನನ್ನ ಒಂದು ಅನುಭವದಲ್ಲಿ ರಮೇಶಣ್ಣ ಅಂತ ಅಧ್ಯಕ್ಷ ನೋಡಿಲ್ಲ, ಮಲ್ಲಿಕಾರ್ಜುನ ಅಂತ ಬ್ಯಾಚ್ ಗೊತ್ತಿಲ್ಲ ನನಗೆ. ಇದನ್ನು ದಯವಿಟ್ಟು ಯಾರು ಕಳ್ಕೊಳಕ್ಕೆ ಹೋದಾಗ ನಿಮಗೂ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಒಬ್ಬ ವ್ಯಕ್ತಿದು ಗಾಡಿ ಆಕ್ಸಿಡೆಂಟ್ ಆಗಿರುತ್ತೆ. ಎಲ್ಲೆಲ್ಲ ಮೂರ್ತಿ ದಾವಣಗೆರೆ ಹತ್ರ ಆಕ್ಸಿಡೆಂಟ್ ಆಗಿತ್ತು, ಲಾರಿ. ನಮ್ಮ ಕಾಂಟ್ರಾಕ್ಟ್ ಇದೆ, ಅವ್ರ ಹೆಸರು ಹೇಳಲ್ಲ ನಾನು, ಯಾಕೆಂದರೆ ಒಂದ್ಸತಿ ಸಹಾಯ ಪಡೆದ ಮೇಲೆ ಆ ವ್ಯಕ್ತಿಗೆ ನಾವು ಆಪೋಸಿಟ್ ಆಗಿ ಮಾತಾಡ್ಬಾರ್ದು. ಅಂಥ ವ್ಯಕ್ತಿಗೆ ಅಲ್ಲಿ ಕೇಸು ಇನ್ನೊಂದು ಏನೇನು ಆಗೋದು ಎಲ್ಲ ತಪ್ಪಿಸಿ ಅಷ್ಟೊತ್ತೆಲ್ಲ ರೆಡಿ ಮಾಡಿ ಅವ್ರನ್ನ ಕೂಡ ರಿಲೀಸ್ ಮಾಡಿಸ್ಬೋದು. ರಮೇಶನ ಅದು ಮೂರ್ತಿಗೆ ಗೊತ್ತು, ನನಗೆ ಗೊತ್ತು. ಏನು ಮೂರ್ತಿಯ 100%. ಹಾಂ ಸರಿ ಬಿಡೋಣ, ಅದೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಇವತ್ತು ಮಾತಾಡಿ. SMK ಅವ್ರು ಏನೋ ಒಂದು ಕೊಪ್ಪ ನಮ್ಮ ಗೆಜ್ಜೆಯಲ್ಲಿ ಯಾರು ಕೊಪ್ಪ ಪಕ್ಕದಲ್ಲಿ ಕೊಪ್ಪ ಲಾಂಡ್ ಉಂಟಾಗಿ ಬಿದ್ದೋಗ್ಬಿಟ್ಟು ಏನಿಲ್ಲ, ನಮಗೆ ಅಲ್ಲಿ ಯಾರು ಪರಿಚಯ ಬೇಡ ಅಂತಾನೆ. ಸರಿಯಪ್ಪ, ನಾನು ಅಣ್ಣವ್ರು ಮಾತಾಡಿದೆ, ಅಣ್ಣವ್ರು ಆಗಲೇ ಅಲ್ಲಿ ಕಳಿಸಿ ಅದೇನು ಬೇಕು ವ್ಯವಸ್ಥೆ ಮಾಡಿ ಅರೇಂಜ್ ಮಾಡೋದು. ಇದು ಎಲ್ಲರಿಗೂ ಅರ್ಥ ಆಗಬೇಕು ವಿಚಾರ. ಯಾಕೆಂದ್ರೆ ಈಗಿನ ಪರಿಸ್ಥಿತಿ ಹೆಂಗೆ ಅಂದ್ರೆ ಹೇಳ್ಕೊಂಡ್ರೆ ಅಂತ ಗೊತ್ತಾಗಲ್ಲ. ಮೊದಲು ಇತ್ತಂತೆ, ನೀವು ಹೇಳ್ತಿದ್ರು ಗೊತ್ತಾಗುತ್ತೆ ಬಿಡು ಅಂತ. ಈಗ ಹಂಗಲ್ಲ ಅಂತೆ. ನಾವು ಏನು ಮಾಡಿದ್ರು ಈ ಕರ್ಣ ಏನು ಮಾಡಿದ್ರು, ದಾನ ಮಾಡಿದ್ರು ಯಾರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಯಾವ ಕೈಲಿದ್ರೆ ಅಕ್ಕ ಕೊಟ್ಬಿಡ್ತಾರೆ. ಇವಾಗ ಹಂಗಲ್ಲ ಅಂತೆ. ನಾವು ಕೊಡ್ಬೇಕಂದ್ರೆ 10 ಜನ ಕೇಳ್ಕೊಡ್ಬೇಕಂತೆ, ಇದ್ರ ವರೇಂಶೆಗಿಂದ ಅಡ್ಡೆ ಅಂತಾರೆ. ಈಗ ನಾನು ಹೇಳ್ಕೊಂಡಿದ್ದಕ್ಕೆ ಗೊತ್ತಾಗಿತ್ತು ರಮೇಶನ್ ಏನೇನು ಮಾಡ್ತಾರೆ ಏನೇನು ಅಂತ. ಇಲ್ಲಿದ್ರೆ ಬಿಡು ಅಂತ ಹೇಳಿದ್ರು. ನಾವು ಸುಮ್ಮನೆ ಫೋಟೋ ಹಾಕಿದ್ರೆ ಏನೋ ರಮೇಶನ್ ಎಲ್ಲೋ ಹೋಗ್ತಾ ಇದ್ದೀವಿ, ನಾವು ಕರ್ಜು ಹಾಕ್ಸ್ಕೊಂಡಿದ್ದಾರೆ ಅಂತ. ಈಗಿನ ಪ್ರಪಂಚ ಇರೋದೇ ಈಗ ನೀವು ಮಾಡಿರೋದು ನಾವು ಹೇಳಿದ್ರೆ ಗೊತ್ತಾಗಿದ್ದಿದ್ರೆ ರಮೇಶನ್ ಈಗ ಮಲ್ಲಿಕಾರ್ಜುನ ನಂಗೆ ಹೋಗ್ತಾ ಇತ್ತು, ಅಜಿತ ಒಂದು ಸೆಲ್ಫಿ ತೆಗೆಸ್ಕೊಂಡು ಹಾಕ್ಸ್ಕೊಂಡಿದ್ದಾನೆ. ಇಲ್ಲ 180 ಜನದ ಹತ್ರನೂ ರಮೇಶನ್ ಬೆಳಿಗ್ಗೆ ಬಂದು ಅವ್ರು ಟಿಫನ್ ಕಾಫಿ ಅರೇಂಜ್ಮೆಂಟ್ ಮಾಡಿಸಿ ಮಧ್ಯಾಹ್ನಕ್ಕೂ ಕರೆಕ್ಟ್ ಮಾಡಿಸಿದ್ರು. ಬೇಡ ನಾವು ಬೇರೆ ಕಡೆ ಹೋಗೋದಿದೆ ತಿಂದು ರಂಜನ್ಗಳು ಹೋಗಿ ಅಂದ್ಕೊಂಡ್ರೆ ಎಲ್ಲ ಮಾಡಿದ್ದಾರೆ. ಆ ಥರ ಇಲ್ಲಿರೋ ಕಾಂಟ್ರಾಕ್ಟ್ಗಳು ಪ್ರತಿಯೊಬ್ಬರು ಅವ್ರು ಫೋನ್ ಮಾಡಿದ್ರೆ ಯಾರನ್ನು ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿದರೆ ಸಿಗ್ತಿಲ್ಲ ಅಂದ್ರೆ ನಾನು ಪ್ರತಿಯೊಂದು ರೀತಿಯಲ್ಲೂ. ಆದರೆ ಅವ್ರಿಗೂ ಒಂಥರ ಲಿಮಿಟ್ಸ್ ಅಂತ ಇರುತ್ತೆ. ಟೀಮ್ ಹಂಗಿದೆ. ಹಾ ಅದೇ 20-25 ಜನ ಇದ್ದಾರೆ. ಮೇನ್ ಹೋಗಿ ಇಂಜನ್ ಜೋರಾಗಿದ್ರೆ ಹೋಗಿ ಫಾಸ್ಟ್ ಹೋಗೋದು, ಇಂಜನ್ನೇ ರಿಪೇರಿ ಆಗಿದ್ರೆ ಏನ್ ಮಾಡ್ತಾರೆ? ಹಾಗಾಗಿ ಅವರೇ 25 ಜನ ಹಾಗಾಗಿ ದಯವಿಟ್ಟು ಯಾರೋ ಹೇಳ್ತಾರೆ ಅಂತ ಯಾರು ಮಾತು ತಲೆ ಕೆಡಿಸ್ಕೋಬೇಡ್ರಿ. ನಾವು ಎಷ್ಟೊತ್ತಿದ್ರು ರಮೇಶಣ್ಣ ಬರೋ ತಂಡಕ್ಕೆ, ಬರೋ ತಂಡಕ್ಕೆ, ರಮೇಶ್ ಅಣ್ಣಗೆ